ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಳಿಗೆ ಸಾಯಂಕಾಲದೊತ್ತು ಏನಾದರೂ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ತಿನ್ನಬೇಕಪ್ಪ ಅನಿಸತ್ತೆ ಅಲ್ವಾ? ಆವಾಗ ನಮ್ಗೆ ಏನು ನೆನಪಾಗತ್ತೆ ಹೇಳಿ? ಬಜ್ಜಿ ಇಲ್ಲ ಬೋಂಡ. ಆವಾಗ ಹೊರಗಡೆ ಯಾರು ತಂದುಬಿಡಿ ತಿನ್ನೋಣ ಅಂತೀವಿ. ಅದಕ್ಕೆ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡೋಣ. ಮಸಾಲ ಆಲೂ ಬೋಂಡ. ನಾನು 2-3 ಆಲೂಗಡ್ಡೆ ಬೇಯಿಸ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನನಗೆ 10-14 ಬೋಂಡ ಆಗುತ್ತೆ. ಇದಕ್ಕೆ ಸ್ವಲ್ಪ ಮಸಾಲಾನ ರುಬ್ಕೊಳ್ಳೋಣ, ತರ್ತರಿಯಾಗಿ ರುಬ್ಕೊಳ್ಳೋಣ. ಅದಕ್ಕೆ 2 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕೋಬೇಕು, 2-3 ಚೂರು ಶುಂಠಿ, 2 ಸ್ಪೂನು ಕಡಲೆ ಬೀಜ, ಹಸಿ ಕಡಲೆ ಬೀಜ ಅದನ್ನೇ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಈಗ ರುಬ್ಬಾದಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ. ಒಂದು ಪ್ಯಾನಿಗೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ನಾವು ತರ್ತರಿಯಾಗಿ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದ್ದೀವಲ್ಲ ಅದಕ್ಕೆ ಈ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಫ್ರೈ ಮಾಡ್ಕೊಂಡಿರೋ ಅಂಥ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅರ್ಧ ನಿಂಬೆಹಣ್ಣು ಇಟ್ಕೊಳ್ಳೋಣ. ಹುಳಿನೂ ಇದ್ದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಅಲ್ವಾ? ಉಪ್ಪು, ಹುಳಿ, ಖಾರ ಎಲ್ಲ ಇದ್ರೇ ಊಟ ರುಚಿ ಜಾಸ್ತಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಅನ್ಕೋತಾ ಇರ್ತೀವಿ ಹೊರಗಡೆ ತಿಂದಾಗ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ, ನಾವು ಮಾಡಿದ್ರೆ ಈ ರುಚಿ ಬರಲ್ವಲ್ಲ ಯಾಕೆ ಅಂತ. ಸೊ ಈ ಥರ ಮಸಾಲೆಗಳನ್ನ ಹಾಕ್ಕೊಂಡು ಅವರು ಮಾಡಿರ್ತಾರೆ, ಅದನ್ನೇ ನಾವು ಮನೇಲಿ ಮಾಡ್ಕೊಂಡು ತಿನ್ನೋಣ. ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೀವೇ ಮತ್ತೆ ಇನ್ನೊಂದು ಸಲ ಮಾಡಿಕೊಂಡು ಖಂಡಿತ ತಿಂತೀರ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೇ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತೀನಿ. ಇವಾಗ ಸುಮಾರು ಒಂದು 10-14 ಉಂಡೆಗಳಾಗತ್ತೆ. ಏಕೆಂದರೆ ಸ್ವಲ್ಪ ಸೈಜ್ ಸ್ಮಾಲಾಗಿ ಮಾಡ್ತಾಯಿದ್ದೀನಿ ನಾನು. ನೋಡಿ ಇಷ್ಟಾದರೆ 14 ಉಂಡೆಗಳಾಗತ್ತೆ. ಇನ್ನೊಂದು ಸ್ವಲ್ಪ ದಪ್ಪ ಬೇಕು ಅಂದರೆ ಮಾಡ್ಕೋಬೋದು. ಈಗ ರೆಡಿ ಇದೆ ಉಂಡೆಗಳು. ಇದನ್ನು ಇವಾಗ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಡಲೆ ಹಿಟ್ಟು 3 ಸ್ಪೂನ್ ತೊಗೊಂಡಿದ್ದೀನಿ, ದೊಡ್ಡ ಸ್ಪೂನಲ್ಲಿ. ಹಾಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅನ್ನೋದಾದರೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ 2 ಸ್ಪೂನು. ಸ್ವಲ್ಪ ಖಾರದ ಪುಡಿ, ಇದು ಆಪ್ಷನಲ್, ಬೇಕಂದರೆ ಹಾಕೋಬೋದು. ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸೋಡಾ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಎಷ್ಟು ನೀರು ಬೇಕು, ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಥಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೊಂಡು ನಿಧಾನ ಕಲಿಸ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಕಲಿಸ್ತೀವೋ ಅಷ್ಟು ಕ್ರಿಸ್ಪಿನೆಸ್ಸು ಆಯಿಲ್ಗೆ ಹಾಕಿ ನಾವು ಫ್ರೈ ಮಾಡಿದಾಗ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ಅದನ್ನು ನೋಡಿ ಚೆನ್ನಾಗಿ ಬೀಟ್ ಆಗ್ತಾಯಿದೆ. ಇಷ್ಟು ಮಾಡಿದ್ಮೇಲೆ ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ಕೊಡಬೇಕು. ಆ ರೆಸ್ಟ್ ಕೊಟ್ಟಾಗ ಅದು ಉದುಗ್ ಬರುತ್ತೆ. ಏಕೆಂದರೆ ಹಿಟ್ಟುಗಳನ್ನ ಕಲಸಿ ಇಟ್ಟಾಗಲೇ ಅದು ಹೊಂದ್ಕೊಂಡು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕನ್ಸಿಸ್ಟೆಂಟ್ಲಿ ಕಲಿಸ್ಕೊಂಡಿದ್ದೀನಿ. 5 ನಿಮಿಷ ಬಿಡ್ತೀನಿ. ಇವಾಗ ಆ ಉಂಡೆಗಳನ್ನ ತೆಗೆದು ಅದರಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕೋಣ. ನೋಡಿ ಈಗ ಚಿಕ್ಕ ಚಿಕ್ಕ ಆಲೂ ಬೋಂಡಗಳು ರೆಡಿ ಆಗ್ತಾಯಿದೆ. ರೆಡಿ ಆಯಿತು. ಮೇಲ್ಗಡೆ ಎಲ್ಲ ಕ್ರಿಸ್ಪಿನೆಸ್ ಬಂದಿದೆ. ಇಷ್ಟು ಮಾಡಿಕೊಂಡ್ರೆ ಆಲೂ ಬೋಂಡ ರೆಡಿ ಆಗುತ್ತೆ. ನಾವು ರುಚಿಯಾಗಿ ತಿನ್ನಬೇಕು ಅಂದಾಗ ನಾವು ಸ್ವಲ್ಪ ಎಫರ್ಟು ಹಾಕಬೇಕಾಗತ್ತೆ ಮನೇಲಿ. ಮೇಲ್ಗಡೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನುವಾಗ ಜೊತೆಗೆ ಅದನ್ನು ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಖಾರ ಇರಲ್ಲ ಎಣ್ಣೆಲಿ ಫ್ರೈ ಮಾಡೋದ್ರಿಂದ. ಸೊ ಖಂಡಿತ ನೀವು ಮನೇಲಿ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಹೇಳೋ ಹಾಗೆ ಅಡುಗೆ ತಿನ್ನೋಕ್ಕೂ ರುಚಿಯಾಗಿರಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು ಅಲ್ವಾ? ಅದಕ್ಕೆ ಸ್ವಲ್ಪ ಗಾರ್ನಿಷ್ ಮಾಡಿ ಅವ್ರ ಮುಂದೆ ಇಟ್ಟರೆ ಅವ್ರಿಗಾಗೋ ಖುಷಿ ನೋಡಿ ನಮಗೂ ಸಂತೋಷ ಆಗುತ್ತೆ. ಇನ್ನೂ ಚೆನ್ನಾಗಿರೋ ತಿಂಡಿಗಳನ್ನ ಮನೆಯಲ್ಲೇ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ. ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.